ಹಾಯ್ ಫ್ರೆಂಡ್ಸ್, ನಾನು ಆಫ್ರೀನ್. ಇವತ್ತು ಸಬ್ಬಸಿಗೆ ಸೊಪ್ಪಿನ ಸಿಂಪಲ್ ಆಗಿರೋ ಪಲ್ಯ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಮತ್ತು ಸಬ್ಬಸಿಗೆ ಸೊಪ್ಪಲ್ಲಿ ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ. ಹಾಗೆ ಇದ್ರ ಸುವಾಸನೆನ ಪ್ರಯೋಗಕ್ಕೂ ಯೂಸ್ ಮಾಡ್ತಾರಂತೆ. ಇದರಿಂದ ಚಹಾನು ಮಾಡ್ಬೋದಂತೆ. ಆ್ಯಕ್ಚುಲಿ ನನಗೂ ಚಹಾದು ಗೊತ್ತಿರಲಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಹೇಳಿ, ಹೌದು ನಾವು ಚಹಾಗೆ ಯೂಸ್ ಮಾಡ್ತಿದ್ವಿ ಅಂತ. ಈ ಸೊಪ್ಪಿನ ಚಹಾಗೂ ಯೂಸ್ ಮಾಡ್ತಾರಂತೆ, ನನಗೂ ಗೊತ್ತಿರಲಿಲ್ಲ. ಓಕೆ, ಇದು ಮಾಡೋದು ಸಿಂಪಲ್ಲು. ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿಬಿಟ್ಟು ಒಗ್ಗರಣೆಗೆ ಏನೇನು ಬೇಕು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈರುಳ್ಳಿ ಪಿಂಕ್ ಆಗೋ ತನಕ ಬಾಡಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ನೀರು ಬಿಡುತ್ತೆ ಈರುಳ್ಳಿ. ಹಾಗೆ ಟೊಮೆಟೊ ಹಣ್ಣು ಹಾಕಿ, ಎಕ್ಸ್ಟ್ರಾ ತರಕಾರಿ ಬೇಕಾದರೆ ಆಲೂಗಡ್ಡೆ ಈ ಥರ ನೀವು ಆ್ಯಡ್ ಮಾಡ್ಬೋದು. ಬೇಳೆ ಹಾಕಬೇಕು. ಬೇಳೆನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಸೊ ಬೇಳೆ ಈ ಥರ ಒಂದು 2-3 ತಾಸು ನೆಂದರೂ ಸಾಕು. ಬೇಳೆ, ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಟೊಮೆಟೊ ಹಣ್ಣೆಲ್ಲ ಮ್ಯಾಶ್ ಆದಮೇಲೆ ತರಕಾರಿ ಹಾಕಬೇಕು. ಇದೆರಡನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಆಲೂಗಡ್ಡೆ ಆ ನೀರಲ್ಲಿ ಸ್ವಲ್ಪ ಬೆಂದ ಮೇಲೆ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ತರಕಾರಿ, ಟೊಮೆಟೊ ಎಲ್ಲ ಸಬ್ಬಸಿಗೆ ಸೊಪ್ಪಲ್ಲಿ ಮಿಕ್ಸ್ ಆಗಬೇಕು. ಹಾಗೆ 2 ವಿಸಲ್ ತೊಗೊಂಡ್ರೆ ಸಾಕು. ಇದೇ ಥರ ನನ್ನ ಕನ್ನಡ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್.